ರಾಜ್ಯದಾದ್ಯಂತ KRS ಕಾರ್ಯಕರ್ತರ ಮೇಲೆ ಅಥವಾ ಪಕ್ಷದ ಮೇಲೆ ಕೇಸ್ ದಾಖಲಿಸಲು ಆದೇಶವನ್ನು ಹೊರಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ KRS ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂತಹ ರವಿಕೃಷ್ಣಾರೆಡ್ಡಿ ಏನಿದ್ದಾರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಾವು ಹೇಳ್ತಾ ಇದ್ವಿ KRS ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಂತ ಹೇಳಿ DG ಅವರು ಆದೇಶವನ್ನು ಹೊರಡಿಸಿದ್ರು ಒಂದು ಘಟನೆಗೆ ಸಂಬಂಧ. ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. KRS ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂತಹ ರವಿಕೃಷ್ಣಾರೆಡ್ಡಿ ಅವರು ಮಾತನಾಡ್ತಾ ಇದ್ದಾರೆ. ಕಾರ್ಯಕರ್ತರ ಮೇಲೆ FIR ದಾಖಲಿಸಲು ಎಲ್ಲಿಯೂ ಕೂಡ ಹೇಳಿಲ್ಲ. ಯಾರು ಹೇಳಿದ್ದಾರೆ? ವೈರಲ್ ಆಗಿರುವಂತಹ ಆದೇಶದಲ್ಲಿ ಆ ರೀತಿಯ ಯಾವುದೇ ಸೂಚನೆಗಳು ಕೂಡ ಕಂಡು ಬಂದಿಲ್ಲ. ಪೊಲೀಸ್ ಇಲಾಖೆ ಹೊರಡಿಸಿರುವಂತಹ ಆದೇಶ ಸರಿಯಾಗಿ ಯಾರು ಕೂಡ ಓದಿಲ್ಲ. ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಕೆಯಾಗುವಂತಹ ಮನವಿಗಳನ್ನು ಏನು ಮಾಡಲಾಗ್ತಾ ಇದೆ, ಕೆಳ ಹಂತದ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸುವಂತೆ ಮನವಿ ಮಾಡಿದ್ದಾರೆ. ವರ್ಗಾವಣೆ ಮಾಡುವಂತಹ ಆದೇಶದ ಒಂದು ಪ್ರತಿ ಏನಿದೆ ಅದು ನೀವೇನೇನೋ ಕನ್ಫ್ಯೂಸ್ ಆಗಿದ್ದೀರಾ. ನಮ್ಮ ಪಕ್ಷದಿಂದ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಮುಂದುವರಿಯುತ್ತೆ, ನಾವು ನಿಲ್ಲಿಸೋದೇ ಇಲ್ಲ. ಅದನ್ನು ಯಾರಿಂದಲೂ ಕೂಡ ತಡೆಯೋಕೆ ಸಾಧ್ಯ ಇಲ್ಲ. ನೋಡ್ತಾ ಇರಿ ನೀವು ಅಂತ. ಒಂದು ವೇಳೆ ಅಂತಹ ಆದೇಶಗಳು ಬಂದರೆ ನಾವು ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಹೋರಾಟ ಯಾವಾಗಲೂ ಕೂಡ ನಿರಂತರವಾಗಿ ಸಾಗುತ್ತೆ ಅಂತ ಹೇಳಿ ರವಿಕೃಷ್ಣಾರೆಡ್ಡಿ ಹೇಳ್ತಾ ಇರುವಂಥದ್ದು. ರಾಜ್ಯದಾದ್ಯಂತ KRS ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕು, ಅವರು ಸರ್ಕಾರಿ ಕಚೇರಿಯಲ್ಲಿ ಹೋಗಿ ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಕೆಲಸವನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದೇ ವಿಚಾರವಾಗಿ ಪೊಲೀಸರು ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ ಎನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರವಿಕೃಷ್ಣಾರೆಡ್ಡಿ ಮಾತನಾಡ್ತಾ ಇದ್ದಾರೆ. ನೋಡಿ, ನಮ್ಮ ಪಕ್ಷದ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು, ಅವರು ಯಾರ ಹತ್ರನೂ ಲಂಚ ತಗೊಂಡಿಲ್ಲ ಅಥವಾ ಸುಮ್ಮನೆ ನಾಯಕರಿಗೆ ನಾವು ಜೈಕಾರ ಹಾಕ್ತೀವಿ, ಬ್ಯಾನರ್ಗಳನ್ನು ಹಾಕ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ ಅಂತ ಹೋಗಿಲ್ಲ. ಅವ್ರು ಮಾಡುವಂತಹ ಕೆಲಸ ಏನು? ಬರೀ ಎಲ್ಲ ಏನಾದರೂ ತಪ್ಪು ನಡೆದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ರೆ, ಲಂಚ ಎಲ್ಲಾದರೂ ತೆಗೆದುಕೊಳ್ತಾ ಇದ್ದರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಷ್ಟೇ. ಅದೇನು ತಪ್ಪಲ್ಲ. ಒಂದು ವೇಳೆ ನೀವು ನಮ್ಮನ್ನು ಬೆದರಿಸ್ತೀರಿ ಅಂತಂದರೆ, ಕೇಸ್ ಹಾಕ್ತೀರಿ ಅಂತಂದರೆ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ರಾಜ್ಯದಲ್ಲಿ. ಎಲ್ಲಿಯವರೆಗೂ ಭ್ರಷ್ಟಾಚಾರ ನಿಲ್ಲೋದಿಲ್ವೋ ಅಲ್ಲಿಯವರೆಗೂ ಕೂಡ KRS ಪಕ್ಷದ ಕಾರ್ಯಕರ್ತರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ. ಅದು ನಮ್ಮ ಹಕ್ಕು ಕೂಡ ಅಂತ ರವಿಕೃಷ್ಣಾರೆಡ್ಡಿ ಹೇಳ್ತಾ ಇರುವಂಥದ್ದು. ಹೌದು, ನಿಜಕ್ಕೂ ಕೂಡ KRS ಪಕ್ಷದ ಕಾರ್ಯಕರ್ತರ ವಿಚಾರವಾಗಿ ಸ್ವಲ್ಪ ವಿಭಿನ್ನವಾಗಿ ನೋಡಬೇಕಾಗತ್ತೆ. BJP, JDS, ಕಾಂಗ್ರೆಸ್ ಎಲ್ಲ ರಾಜಕೀಯ ಪಕ್ಷಗಳೇನಿದೆ ಆ ಎಲ್ಲ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೂ ಈ KRS ಪಕ್ಷದ ಕಾರ್ಯಕರ್ತರಿಗೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇದೆ. ಇಲ್ಲಿಯವರೆಗೂ ನೀವು ನೋಡ್ಕೊಳ್ಳಿ, ಬೇರೆ ಬೇರೆ ಕಾರ್ಯಕರ್ತರು ಏನು ಮಾಡಿದ್ದಾರೆ, ಇವರು ಏನು ಮಾಡ್ತಾ ಇದ್ದಾರೆ, ಅವರ ಕೆಲಸವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಏನು ಮಾಡ್ತಾರೆ ಅಂತ. ಆದೇಶ ಏನು ಹೊರಡಿಸಿದೆ ಪೊಲೀಸ್ ಇಲಾಖೆ, ಅದರಲ್ಲಿ ಏನು ತಪ್ಪಾಗಿದೆ, ಯಾರೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮ ಮೇಲೆ ಅಥವಾ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಂತ ಎಲ್ಲೂ ಕೂಡ ಹೇಳಿಲ್ಲ, ಉಲ್ಲೇಖ ಆಗಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ರವಿಕೃಷ್ಣಾರೆಡ್ಡಿ. KRS ಪಕ್ಷ ಒಂದು ಏನಿದೆ, ನಾವು ಲಂಚ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ದೀವಿ, ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದೀವಿ. ನಮ್ಮಿಂದ ಯಾವ ತಪ್ಪು ಆಗೋದಿಲ್ಲ, ಆಗೋಕ್ಕೂ ನಾವು ಬಿಡೋದಿಲ್ಲ. ನಾವು ನ್ಯಾಯಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದು ನಮ್ಮ KRS ಪಕ್ಷದ ಧ್ಯೇಯ ಕೂಡ ಹೌದು ಅಂತ ರವಿಕೃಷ್ಣಾರೆಡ್ಡಿ ಮಾತನಾಡಿರುವಂಥದ್ದು. ಯಾಕಂದರೆ ಏನೋ ಒಂದು ಬೇರೆ ಆದೇಶವನ್ನು ಇವರು ಸರಿಯಾಗಿ ಓದಿಲ್ಲ ಅನಿಸುತ್ತೆ. ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ದೀವಿ ಸ್ವಾಮಿ, ನಮ್ಮನ್ನು ಯಾಕೆ ತಡೆಯುವಂತಹ ಅಥವಾ ನಮ್ಮ ಹೋರಾಟಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಮಾಡ್ತೀರಿ. ನಾವೇನಾದರೂ ತಪ್ಪು ಮಾಡಿದರೆ ನೀವು ಶಿಕ್ಷೆ ಕೊಡಿ, ಬೇಡ ಅಂತ ಹೇಳಲ್ಲ. ಆದರೆ ಈ KRS ಪಕ್ಷ ಅನ್ನುವಂಥದ್ದು ಒಂದು ನಿಷ್ಠೆಯಿಂದ ನಡೆದುಕೊಳ್ತಿರುವಂತಹ ಪಕ್ಷ. ಕಾರ್ಯಕರ್ತರು ಕೂಡ ಅಷ್ಟೇ. ಅವ್ರ ಮೇಲೆ ಯಾರೇ ಏನಾದ್ರು ಮಾಡಿದ್ರು ಕೂಡ ನಾನು ಸುಮ್ಮನೆ ಇರೋದಿಲ್ಲ, ನಾನು ಬಂದಲ್ಲಿ ನಿಂತ್ಕೊಳ್ತೀನಿ, ಹೋರಾಟವನ್ನು ಮಾಡ್ತೀನಿ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ರವಿಕೃಷ್ಣಾರೆಡ್ಡಿ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.